ಜೈ ಶ್ರೀ ಗುರುದೇವ್. ಪ್ರೀವಿಯಸ್ ವಿಡಿಯೋದಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ರಿಲೀಸ್ ಮಾಡಿರ್ತಕ್ಕಂಥ ನೀಟ್ 2026 ರಿಜಿಸ್ಟ್ರೇಷನ್ ಲಿಂಕಲ್ಲಿ ಹೇಗೆ ರಿಜಿಸ್ಟರ್ ಆಗಬೇಕು ಅಂತ ಕಂಪ್ಲೀಟ್ ವಿಡಿಯೋನ ನೋಡಿದ್ವಿ. ಈಗ ನೆಕ್ಸ್ಟು ಕರ್ನಾಟಕದಲ್ಲಿರ್ತಕ್ಕಂಥ ಮೆಡಿಕಲ್ ಕಾಲೇಜಸ್ಗಳು ಮತ್ತು MBBS ಕಾಲೇಜ್ಗಳು ಮತ್ತು ಅದರ ಫೀಸ್ ಸ್ಟ್ರಕ್ಚರನ್ನು ನೋಡೋಣ. ನೀವು ಇಲ್ಲಿ ನೋಡ್ತಿರ್ಬೋದು, ಇದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರೇ ರಿಲೀಸ್ ಮಾಡಿರ್ತಕ್ಕಂಥ ಅಫಿಷಿಯಲ್ ಲಿಸ್ಟ್ ಇದು. ಬಟ್ ಇದು ಲಾಸ್ಟ್ ಇಯರ್ ರಿಲೀಸ್ ಆಗಿರ್ತಕ್ಕಂಥ ಲಿಸ್ಟು ಈ ಇಯರ್ ಕೂಡ ಇದೇ ಆಲ್ಮೋಸ್ಟ್ ಸೇಮ್ ಕ್ಯಾರಿ ಫಾರ್ವರ್ಡ್ ಆಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇದೆ. ಸೊ ಈ ಲಿಸ್ಟಲ್ಲಿ ಏನೆಲ್ಲ ಮೆನ್ಷನ್ ಆಗಿದೆ ಅಂದರೆ ಕಾಲೇಜ್ ಕೋಡ್ ಮೆನ್ಷನ್ ಆಗಿದೆ, ಕಾಲೇಜ್ ಕೋಡ್ ಮತ್ತು ನೇಮ್ ಮೆನ್ಷನ್ ಆಗಿದೆ, ಕಾಲೇಜ್ ಟೈಪ್ ಅಂತ ಮೆನ್ಷನ್ ಆಗಿದೆ. ಸೊ ಕಾಲೇಜ್ ಕೋಡ್ ಅಂತ ಹೇಳೋದಾದರೆ ನೀವು ನೆಕ್ಸ್ಟ್ ಏನಾದರೂ ಕಾಲೇಜ್ನ ಚೂಸ್ ಮಾಡಿ ಆಪ್ಷನ್ ಎಂಟ್ರಿ ರೌಂಡಿಗೆ ಹೋದಾಗ ಕೌನ್ಸಿಲಿಂಗಲ್ಲಿ, ಸೊ ಆಪ್ಷನ್ ಎಂಟ್ರಿಯಲ್ಲಿ ನೀವು ಈ ಕಾಲೇಜ್ ಕೋಡನ್ನು ಮೆನ್ಷನ್ ಮಾಡೋದು ತುಂಬ ಅಗತ್ಯ ಇರುತ್ತೆ. ಸೊ ಈ ಕಾಲೇಜ್ ಕೋಡು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ಥರ ಕಾಲೇಜ್ ನೇಮ್ ಮತ್ತು ಅದ್ರ ಕಾಲೇಜ್ ಅಡ್ರೆಸ್ ಕೂಡ ಇಲ್ಲಿ ಮೆನ್ಷನ್ ಆಗಿದೆ. ನೆಕ್ಸ್ಟ್ ಕಾಲೇಜ್ ಟೈಪ್ ಅಂತ ಹೇಳೋದಾದರೆ ಒಂದು ಪರ್ಟಿಕ್ಯುಲರ್ ಕಾಲೇಜು ಒಂದು ಗೌರ್ಮೆಂಟ್ ಸೆಕ್ಟರಲ್ಲಿ ಬರುತ್ತಾ, ಅಥವಾ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಆಗಿರುತ್ತಾ, ಅಥವಾ ಪ್ರೈವೇಟ್ ಮ್ಯಾನೇಜ್ಮೆಂಟ್ ಅಂಡರಲ್ಲಿ ಬರುತ್ತಾ, ಅಥವಾ ಮೈನಾರಿಟಿ ಸೆಕ್ಟರಲ್ಲಿ ಬರುತ್ತಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ಫೀಸ್ ಸ್ಟ್ರಕ್ಚರ್ ಕೂಡ ಮೆನ್ಷನ್ ಆಗಿದೆ. ಇಲ್ಲಿ 4 ಟೈಪ್ಸ್ ಆಫ್ ಫೀಸ್ ಸ್ಟ್ರಕ್ಚರ್ ಇದೆ. ಒಂದು ಗೌರ್ಮೆಂಟ್ ಫೀಸ್, ಒಂದು ಪ್ರೈವೇಟ್ ಫೀಸ್, ಇನ್ನೊಂದು ಅದರ್ ಫೀಸ್, ಇನ್ನೊಂದು NRI ಫೀಸ್. ಸೊ ಗೌರ್ಮೆಂಟ್ ಫೀಸ್ ಅಂತ ಹೇಳೋದಾದರೆ ನಿಮ್ಗೆ ಏನಾದ್ರು ಗೌರ್ಮೆಂಟ್ ಸೀಟ್ ಆಯಿತು, ಒಳ್ಳೆ ರ್ಯಾಂಕಿಂಗ್ ಬಂದು ಗೌರ್ಮೆಂಟ್ ಸೀಟ್ ಏನಾದ್ರು ಆಯಿತು ಅಂದರೆ ನೀವು ಅಷ್ಟು ಅಮೌಂಟ್ ಮಾತ್ರ ಪೇ ಮಾಡಿ ನಿಮ್ಮ ಗೌರ್ಮೆಂಟ್ ಸೀಟ್ನ ಕ್ಲೈಮ್ ಮಾಡ್ಕೋಬೋದು. ನೆಕ್ಸ್ಟ್ ಪ್ರೈವೇಟ್ ಸೀಟ್ ಅಂತ ಹೇಳೋದಾದರೆ ನಿಮಗೆ ಇನ್ ಕೇಸ್ ಏನಾದ್ರು ಗೌರ್ಮೆಂಟ್ ಸೀಟ್ ಮಿಸ್ ಆಯಿತು ಅಂದರೆ ನೀವು ಮ್ಯಾನೇಜ್ಮೆಂಟ್ ಕೋಟಾಗೆ ಹೋಗ್ಬೋದು. ಸೊ ಇಲ್ಲಿ ಸ್ವಲ್ಪ ಫೀಸ್ ಡಿಫ್ರೆನ್ಸಿಯೇಷನ್ ಇರುತ್ತೆ ಅದರದಿಂದ ಗೌರ್ಮೆಂಟ್ ಫೀಸ್. ನೆಕ್ಸ್ಟು ಅದರ್ ಫೀಸ್ ಅಂತ ಹೇಳೋದಾದರೆ, ಸೊ ಅದರ್ ಫೀಸಲ್ಲಿ ಏನಾಗುತ್ತೆ ಅಂದರೆ ಔಟ್ಸೈಡ್ ದ ಕರ್ನಾಟಕ ಅಥವಾ ಔಟ್ಸೈಡ್ ದ ಸ್ಟೇಟ್ ಯಾರಾದರೂ ಸ್ಟೂಡೆಂಟ್ ಇದ್ದು ಕರ್ನಾಟಕದಲ್ಲಿ ಬಂದು ಓದ್ತಾರೆ ಅಂದರೆ ಅವ್ರಿಗೆ ಈ ಅದರ್ ಫೀಸು ಅಪ್ಲಿಕೇಬಲ್ ಆಗಿರುತ್ತೆ. ನೆಕ್ಸ್ಟ್ NRI ಫೀಸ್, ನಾನ್ ರೆಸಿಡೆನ್ಷಿಯಲ್ ಆಫ್ ಇಂಡಿಯಾ ಅಂತ ಕರೀತಾರೆ. ಸೊ ಈ NRI ಫೀಸ್ ಯಾರಿಗೆ ಅಪ್ಲಿಕೇಬಲ್ ಆಗಿರುತ್ತೆ, ಔಟ್ಸೈಡ್ ದ ಇಂಡಿಯಾ ಯಾರು ಸ್ಟೂಡೆಂಟ್ ಇರ್ತಾರೆ ಅವರು ಇಂಡಿಯಾದಲ್ಲಿ ಬಂದು ಓದಬೇಕು ಅಂದ್ಕೊಂಡ್ರೆ ಅವ್ರಿಗೆ ಈ ಫೀಸು ಅಪ್ಲಿಕೇಬಲ್ ಆಗಿರುತ್ತೆ. ಸೊ ಇಲ್ಲಿ ಫಸ್ಟ್ ಕಾಲೇಜ್ ನೋಡೋದಾದರೆ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್ ಇದೆ. ಸೊ ಇದು ಕಂಪ್ಲೀಟ್ಲಿ ಗೌರ್ಮೆಂಟ್ ಕಾಲೇಜ್ ಆಗಿರುತ್ತೆ ಮತ್ತು ಇದರ ಫೀಸ್ ಸ್ಟ್ರಕ್ಚರ್ ಬಂದು 64,350 ರೂಪೀಸ್ ಮಾತ್ರ ಆಗಿರುತ್ತೆ. ಸೊ ಯಾವುದೇ ಥರದ್ದು ಪ್ರೈವೇಟ್ ಸೀಟ್ ಆಗಲಿ ಅಥವಾ ಮ್ಯಾನೇಜ್ಮೆಂಟ್ ಕೋಟಾ ಆಗಲಿ ಅಥವಾ ಅದರ್ ಕೋಟಾ ಆಗಲಿ ಅಥವಾ NRI ಕೋಟಾ ಆಗಲಿ ಇರೋದಿಲ್ಲ. ಇದು ಕಂಪ್ಲೀಟಾಗಿ ಗೌರ್ಮೆಂಟ್ ಅಂಡರಲ್ಲೇ ಬರುತ್ತೆ ಮತ್ತು ಇದು ಕಂಪ್ಲೀಟ್ ಗೌರ್ಮೆಂಟ್ ಸೀಟ್ಸ್ ಆಗಿರುತ್ತೆ. ಅದೇ ಥರ ಮೈಸೂರು ಮೆಡಿಕಲ್ ಕಾಲೇಜ್, ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಬೆಳಗಾಂ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಬೀದರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ರಾಯಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಈ ಎಲ್ಲ ಕಾಲೇಜ್ಗಳಿಗೂ ಸೇಮ್ ಫೀಸ್ ಇದೆ ಮತ್ತು ಇದೆಲ್ಲ ಕಾಲೇಜು ಗೌರ್ಮೆಂಟ್ ಅಂಡರಲ್ಲೇ ಬರುತ್ತೆ. ಸೊ ಯಾರೆಲ್ಲ ಟಾಪ್ ರ್ಯಾಂಕಿಂಗ್ ಬಂದಿರ್ತೀರಾ ನಿಮಗೆ ಈ ಕಾಲೇಜಸ್ ಸಿಗಲು ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟು ಅದೇ ಥರ ESI ಮೆಡಿಕಲ್ ಕಾಲೇಜ್ ಆಫ್ ಸೈನ್ಸಸ್ ಮತ್ತು ಗುಲ್ಬರ್ಗಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಕೊಪ್ಪಳ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಗದಗ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಚಾಮರಾಜನಗರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಈ ಎಲ್ಲ ಟಾಪ್ 24 ಕಾಲೇಜಸ್ ಏನಿದೆ ಇದೆಲ್ಲ ಗೌರ್ಮೆಂಟ್ ಅಂಡರಲ್ಲೇ ಬರುತ್ತೆ ಮತ್ತು ಫೀಸ್ ಮಾತ್ರ ಸೇಮ್ ಇರುತ್ತೆ. ಎಕ್ಸೆಪ್ಟ್ ESI ಮೆಡಿಕಲ್ ಕಾಲೇಜ್, ಅಲ್ಲಿ ಫೀಸ್ ಬಂದು 1,09,350 ರೂಪೀಸ್ ಇದೆ. ಇನ್ನು ಮಿಕ್ಕಿದ್ದೆಲ್ಲ ಕಾಲೇಜಸ್ಸು ಗೌರ್ಮೆಂಟ್ ಫೀಸ್ ಬಂದು 64,350 ರೂಪೀಸ್ ಇದೆ. ಸೊ ಈ ಗೌರ್ಮೆಂಟ್ ಕಾಲೇಜಸಲ್ಲಿ ಯಾವುದೇ ಥರದ್ದು ಪ್ರೈವೇಟ್ ಸೀಟ್ ಇರೋದಿಲ್ಲ. ಇದನ್ನು ನೀವು ಕೌನ್ಸಿಲಿಂಗ್ ಮುಖಾಂತರ ಕ್ಲೈಮ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಇಲ್ಲಿ ನೋಡೋದಾದರೆ MVJ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಅಂತ ಮೆನ್ಷನ್ ಆಗಿದೆ. ಇದು ಮೈನಾರಿಟಿ ಅಂಡರಲ್ಲಿ ಬರುತ್ತೆ. ಯಾರೆಲ್ಲ ಲಿಂಗ್ವಿಸ್ಟಿಕ್ ಮೈನಾರಿಟಿ ಮತ್ತು ರಿಲಿಜಿಯನ್ ಮೈನಾರಿಟಿಯಲ್ಲಿ ಬರ್ತಿರೋ ಅವ್ರಿಗೆ ಈ ಕಾಲೇಜು ಅಪ್ಲಿಕೇಬಲ್ ಅಥವಾ ನೀವು ಸೀಟ್ನ ಕ್ಲೈಮ್ ಮಾಡ್ಕೋಬೋದಾಗಿರುತ್ತೆ. ಇಲ್ಲಿ ನೀವು ಗೌರ್ಮೆಂಟ್ ಫೀಸ್ ನೋಡೋದಾದರೆ 1,53,571 ರೂಪೀಸ್ ಇದೆ. ಮತ್ತು ಪ್ರೈವೇಟ್ ಸೀಟ್ ನೋಡೋದಾದರೆ 12,117 ರೂಪೀಸ್ ಇದೆ. ಮತ್ತು ಅದರ್ ಮತ್ತು NRI ಕೋಟಾ ನೋಡೋದಾದರೆ 40,11,950 ರೂಪೀಸ್ ಇದೆ. ಸೊ ಇಷ್ಟು ಡಿಫ್ರೆನ್ಸ್ ಆಗುತ್ತೆ ನಿಮಗೆ ಗೌರ್ಮೆಂಟ್ ಸೀಟ್ಗೂ ಮತ್ತು ಬೇರೆ ಪ್ರೈವೇಟ್ ಕಾಲೇಜ್ ಸೀಟ್ಸ್ಗೂ. ಸೊ ನೆಕ್ಸ್ಟ್ ಲಿಸ್ಟಲ್ಲಿ ನೋಡೋದಾದರೆ ನಮ್ಮ ಮಠದ ಮೆಡಿಕಲ್ ಇನ್ಸ್ಟಿಟ್ಯೂಷನ್ಗಳೇ ಇದೆ. ಒಂದು BGS ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, BGS ಹೆಲ್ತ್ ಆ್ಯಂಡ್ ಎಜುಕೇಷನ್, ಕೆಂಗೇರಿ, ಬ್ಯಾಂಗ್ಳೂರು. ಸೊ ಇದು ಬ್ಯಾಂಗ್ಳೂರಲ್ಲಿ ಲೊಕೇಟ್ ಆಗಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್ ಆಗಿರುತ್ತೆ. ಇದು ಕಂಪ್ಲೀಟಾಗಿ ಪ್ರೈವೇಟ್ ಮತ್ತು ಅನ್ಎಡೆಡ್ ಇನ್ಸ್ಟಿಟ್ಯೂಟ್ ಆಗಿರುತ್ತೆ. ಸೊ ಕಂಪ್ಲೀಟ್ ಪ್ರೈವೇಟ್ ಅಂದ ಕೂಡಲೇ 100% ಪ್ರೈವೇಟ್ ಸೀಟ್ಸೇ ಆಗಿರೋದಿಲ್ಲ. ಸೊ KE ಅವ್ರು ಏನು ಮಾಡ್ತಾರೆ ಅಂದರೆ ಕೌನ್ಸಿಲಿಂಗ್ ಹೋದಾಗ ಅಲ್ಲಿ 15% ಆಫ್ ದಿ ಸೀಟ್ಸ್ ಏನಾಗಿರುತ್ತೆ ನಾವು ಗೌರ್ಮೆಂಟ್ ಸೀಟ್ಗೆ ಕೊಡಬೇಕಾಗಿರುತ್ತೆ. ಸೊ ಇಲ್ಲಿ ಗೌರ್ಮೆಂಟ್ ಸೀಟ್ನ ಫೀಸ್ ಬಂದು ಅರೌಂಡ್ 1,53,000 ಇರುತ್ತೆ ಮತ್ತು ಮ್ಯಾನೇಜ್ಮೆಂಟ್ ಸೀಟ್ ಬಂದು 12 lakhs ಇರುತ್ತೆ ಮತ್ತು NRI ಮತ್ತು ಅದರ್ ಕೋಟಾ ಬಂದು ಅರೌಂಡ್ 42,86,950 ರೂಪೀಸ್ ಆಗುತ್ತೆ. ಅದೇ ಥರ ನಮ್ಮ ಮಠದ ಇನ್ನೊಂದು ಇನ್ಸ್ಟಿಟ್ಯೂಷನ್ ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, BG ನಗರ್, ಬೆಳ್ಳೂರು, ಮಂಡ್ಯ ಡಿಸ್ಟಿಕಲ್ಲಿ ಇರೋದು. ಸೊ ಇದು ಕೂಡ ಕಂಪ್ಲೀಟಾಗಿ ಪ್ರೈವೇಟ್ ಯೂನಿವರ್ಸಿಟಿ ಆಗಿರುತ್ತೆ. ಇಲ್ಲೂ ಕೂಡ 15% ಆಫ್ ದಿ ಗೌರ್ಮೆಂಟ್ ಸೀಟ್ಸು ಅವೈಲಬಲ್ ಇರುತ್ತೆ. ಥ್ರೂ ಕೌನ್ಸಿಲಿಂಗ್ ಏನಾದ್ರು ಹೋಯ್ತು ಅಂದರೆ ಅಲ್ಲೂ ಕೂಡ ಏನಾಗಿರುತ್ತೆ 1,56,000 ಅರೌಂಡು ನಿಮಗೆ ಫೀಸ್ ಆಗುತ್ತೆ ಗೌರ್ಮೆಂಟ್ ಫೀಸು. ಬಟ್ ನೀವು ಪ್ರೈವೇಟು ಮತ್ತು ಅದರ್ ಫೀಸ್ ಏನಾದ್ರು ಕ್ಲೈಮ್ ಮಾಡ್ತೀರಾ
ಮಾಡ್ತೀರಾ, ಅದರ್ ಕೋಟಾದಲ್ಲಿ ಏನಾದರೂ ಹೋಗ್ತೀರಾ ಅನ್ನೋದಾದರೆ 22,15,000 ಆಗುತ್ತೆ. ಮತ್ತು ಅದರ್ ಮತ್ತು NRI ಬಂದು ಏನಾಗುತ್ತೆ ಅಂದರೆ 34,15,000 ಫೀಸ್ ಆಗುತ್ತೆ. ಅದೇ ಥರ ಇನ್ನೊಂದು ಕಾಲೇಜ್ ಹೇಳೋದಾದರೆ BGS ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ದಟ್ ಈಸ್ ನಗರೂರಲ್ಲಿದೆ. ಇದು ಕೂಡ ಕಂಪ್ಲೀಟಾಗಿ ಪ್ರೈವೇಟ್ ಯೂನಿವರ್ಸಿಟಿ ಆಗಿದೆ. ಬಟ್ ಇಲ್ಲೂ ಕೂಡ 15 to 20% ಏನಾಗಿರುತ್ತೆ ಅಂದರೆ ಗೌರ್ಮೆಂಟ್ ಸೀಟ್ನ ಕೊಡ್ತಾರೆ. ಸೊ 1,56,621 ರೂಪೀಸ್ ಏನಾಗಿರುತ್ತೆ ಗೌರ್ಮೆಂಟ್ ಸೀಟು ಫೀಸ್ ಆಗಿರುತ್ತೆ. ಅದ್ರ ಜೊತೆಗೆ ಪ್ರೈವೇಟ್ ಫೀಸ್ ಬಂದು 22,15,000 ಆಗಿರುತ್ತೆ. ಅದೇ ಥರ NRI ಮತ್ತು ಅದರ್ ಕೋಟಾ ಬಂದು 35,15,000 ರೂಪೀಸ್ ಫೀಸ್ ಆಗಿರುತ್ತೆ. ಸೊ ಇಷ್ಟು ಕಾಲೇಜುಗಳ ಲಿಸ್ಟು ಮತ್ತು ಅದರದ ಫೀಸ್ ಸ್ಟ್ರಕ್ಚರು ನಿಮಗೆ ವೆಬ್ಸೈಟಲ್ಲೇ ಅವೈಲೇಬಲ್ ಇರುತ್ತೆ. ನಿಮ್ಗೆ ಏನೇ ಡೌಟ್ ಇದ್ರೂ ಹೋಗಿ ನೀವು KU ವೆಬ್ಸೈಟನ್ನು ಚೆಕ್ ಮಾಡಿದಾಗ ಅಲ್ಲಿ ಪ್ರೀವಿಯಸ್ ಇಯರ್ದು ಲಿಸ್ಟ್ ಹಾಕಿರ್ತಾರೆ. ಸೊ ನೀವು ಅಲ್ಲಿ ಚೆಕ್ ಮಾಡ್ಕೋಬೋದು. ಈ ವರ್ಷನೂ ಕೂಡ ಅದೇ ಫಾಲೋ ಅಪ್ ಮಾಡೋದ್ರಿಂದ ನೀವು ಇಷ್ಟು ಅಮೌಂಟ್ ಅಥವಾ ಈ ಕಾಲೇಜ್ಗಳ ಕೋಡನ್ನು ನೆನಪಿಟ್ಕೊಂಡಿದ್ರೆ ನೀವು ಇನ್ನೂ ತುಂಬ ಯೂಸ್ಫುಲ್ ಆಗುತ್ತೆ ನಿಮ್ಮ ನೆಕ್ಸ್ಟ್ ಪ್ರೋಸೆಸ್ಗೆ. ಥ್ಯಾಂಕ್ ಯು. ಜೈ ಶ್ರೀ ಗುರುದೇವ್.